ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಇದಕ್ಕೆಲ್ಲ ಯಾವ ರೀತಿ ನೀವು ಪ್ರಯತ್ನ ಮಾಡಿದ್ರಿ? ಎಲ್ಲೆಲ್ಲಿ ಯಾವ ತರ ಟ್ಯೂಷನ್ ಅಥವಾ ನೀವು ಮನೆಯಲ್ಲಿ ಓದಿದ್ದು ಅಥವಾ ನೀವು ಆನ್ಲೈನ್ ಇಂದ ಕಲಿತಿದ್ದು ಯಾವ ತರ ನೀವು ಇದಕ್ಕೆ ಸ್ಟಡಿ ರೆಡಿ ಆಗಿದ್ದು? ನಾನು ಪುಷ್ಪಾ ಸ್ಕೂಲ್, ನನ್ನ ಹೆಸರು ಪೂಜಿತಾ ಅಂತ. ನಾನು ಪುಷ್ಪಾ ಸ್ಕೂಲ್ ಪಿರಿಯಾಪಟ್ಟಣದಲ್ಲಿ ಓದಿದ್ದು. ನಾನು ಅಂದ್ರೆ ಜಾಸ್ತಿ ಹೆಚ್ಚು ಕಾನ್ಸಂಟ್ರೇಟ್ ಸ್ಕೂಲಲ್ಲೇ ಮಾಡ್ತಿದ್ದೆ. ಮತ್ತೆ ನಮ್ಮ ಅಪ್ಪ ಜಗದೀಶ್ ಸಿಸಿ ಅಂತ, ಅವ್ರು ಹೈಸ್ಕೂಲ್ ಟೀಚರ್ ಆಗಿದ್ರು. ಅವರು ಸಹ ಹೇಳ್ಕೊಟ್ಟಿದ್ರು ಹೆಂಗ್ ಕಾನ್ಸಂಟ್ರೇಟ್ ಮಾಡ್ಬೇಕು, ಯಾವ ಟಾಪಿಕ್ ಮೇನ್. ಮತ್ತೆ ನಮ್ಮಮ್ಮ ಲ್ಯಾಂಗ್ವೇಜ್ ಟೀಚರ್ ಆಗಿದ್ರು, ಪ್ರೈಮರಿ ಟೀಚರ್, ಜ್ಯೋತಿ ಎಚ್ ಎಂ ಅಂತ ಬೆಟ್ಟದಪುರದಲ್ಲಿ. ಅವರು ಸಹ ಹೇಳ್ತಿದ್ರು ಯಾವ್ದಾದ್ರು ಮಿಸ್ಟೇಕ್ ಆಗುತ್ತೆ, ಕನ್ನಡ ಸಂಧಿ ಸಮಾಸ ಎಲ್ಲ ಇರುತ್ತಲ್ಲ, ಅದು ಯಾವ ರೀತಿ ಮಿಸ್ಟೇಕ್ ಆಗ್ತಿತ್ತು ಅದೆಲ್ಲ ಸರಿ ಮಾಡ್ಕೊ, ಅದು ಮುಂದೆ ಹೆಲ್ಪ್ ಆಗುತ್ತೆ ಅಂತ. ಮತ್ತೆ ನಮ್ ಟೀಚರ್ಸ್ ಸಹ ತುಂಬಾ ಹೆಲ್ಪ್ ಮಾಡಿದ್ರು. ಯಾವ್ದು ಟೆನ್ಷನ್ ತಗೋಬೇಡ, ಫಸ್ಟ್ ಎಲ್ಲ ಕ್ಲಿಯರ್ ಆಗಿ ಕ್ಲಾಸಲ್ಲೇ ಕೇಳಿಸ್ಕೊ ಅಂತ ಹೇಳ್ತಿದ್ರು. ಮತ್ತೆ ನಮ್ಮ ಅಕ್ಕ ಸೆಕೆಂಡ್ PUC ಓದ್ತಿದ್ಲು ಅವಾಗ. ಅವಳು ಸಹ 10th ಅಲ್ಲಿ ಅವಳಿಗೆ ಯಾವ್ದಾದ್ರು ಮಿಸ್ಟೇಕ್ ಆಗಿತ್ತು ಅಂತ, ಅವಳು 595 ಬಂದಿತ್ತು. ಸೊ ನನ್ಗೆ ಅವಳಿಗೆ ಯಾವ್ದಾದ್ರು ಮಿಸ್ಟೇಕ್ ಆಗಿತ್ತು ಅಂತ ಅದೆಲ್ಲ ಹೇಳಿ ಒಂದ್ ಸ್ವಲ್ಪ ಯಾವ್ದಾದ್ರು ಮೇನ್ ಟಾಪಿಕ್ ಇರುತ್ತೆ ಅದ್ ಮಾತ್ರ ಕ್ಲಿಯರ್ ಆಗಿ ಓದ್ಕೊ, ಅಂದ್ರೆ ಫುಲ್ ಕಾನ್ಸಂಟ್ರೇಟ್ ಕೊಟ್ಟು ಓದ್ಕೊ ಅಂತ ಹೇಳಿದ್ರು. ಅದು ತುಂಬಾ ಸಹ ಹೆಲ್ಪ್ ಆಯ್ತು. ಮತ್ತೆ ನಾನು ಟ್ಯೂಷನ್ ಅಂತ ಅಲ್ಲೇ ಪಿರಿಯಾಪಟ್ಟಣದಲ್ಲಿ ಮಾಡ್ತಿದ್ರು, ಅವ್ರ ಹತ್ರ ಸೇರಿದ್ದೆ. ಅವರು ಸಹ ಹೆಲ್ಪ್ ಮಾಡಿದ್ದಾರೆ ತುಂಬಾ. ಮತ್ತೆ ಹೆಚ್ಚು ನಮ್ಗೆ ಸ್ಕೂಲಲ್ಲೇ ಸ್ಪೆಷಲ್ ಕ್ಲಾಸ್ ಎಲ್ಲ ಮಾಡಿ, ಫಾದರ್ ಅಂದ್ರೆ ಕ್ರಿಶ್ಚಿಯನ್ ಸ್ಕೂಲ್ ಅದು, ಫಾದರ್ ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರು ಫಸ್ಟ್ ಟೈಮ್ ಅಂತ, ಸೊ ಅವರು ಸ್ಪೆಷಲ್ ಕ್ಲಾಸ್ ತೆಗೆದು ಸೋಷಿಯಲ್ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಚಾಪ್ಟರ್ ವೈಸ್ ಫುಲ್ ಪಾಯಿಂಟ್ ವೈಸ್ ಎಲ್ಲ ಕೊಟ್ಟು ಹೇಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಅವರು. ಭಯ ಏನಾದ್ರು ಆತಂಕ, ಭಯ ಅಂದ್ರೆ ನಾಳೆ ಎಕ್ಸಾಮ್ ಐತೆ ಅಂದಾಗ ಯಾವ ರೀತಿ ಟೆನ್ಷನ್ ಆ ತರ ಏನಾದ್ರು? ಇಲ್ಲ, ಟೆನ್ಷನ್ ಅಂತ ಏನಿರ್ಲಿಲ್ಲ. ಯಾಕಂದ್ರೆ ಸ್ಕೂಲಲ್ಲೇ ಒಂದ್ಸತಿ ಸ್ಕೂಲ್ ಪ್ರಿಪರೇಟರಿ ಮತ್ತೆ ಸ್ಟೇಟ್ ಡಿಸ್ಟ್ರಿಕ್ಟ್ ಎಲ್ಲ ಕಂಡಕ್ಟ್ ಮಾಡ್ತಿದ್ರಿಂದ, ಅವ್ರು ಯಾವ ಫಸ್ಟ್ ಸ್ಕೂಲಲ್ಲಿ ಕಂಡಕ್ಟ್ ಮಾಡ್ತಾರೆ ಟೆಸ್ಟ್, ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕ್ ಲೆವೆಲ್ಗಿಂತ ಮುಂಚೆ. ಅವಾಗ ಹೇಳ್ತಾರೆ ಯಾವ್ದಾದ್ರು ಭಯ ಪಟ್ಕೋಬೇಡಿ, ಭಯ ಪಟ್ರೆ ಎಲ್ಲ ಆನ್ಸರ್ ಮರ್ತೋಗುತ್ತೆ ಅಂತ. ಸೊ ಅದಕ್ಕೆ ಫಸ್ಟ್ ಅದನ್ನ ಕಂಡಕ್ಟ್ ಮಾಡಾದ್ಮೇಲೆ ಆಮೇಲೆ ತಾಲೂಕ್ ಬರ್ದು ಅಷ್ಟೊಂದೇನು ಟೆನ್ಷನ್ ತಗೋಬೇಕು ಅಂತ ಅನ್ಸಿಲ್ಲ. ಮತ್ತೆ ಡಿಸ್ಟ್ರಿಕ್ಟ್ ಸ್ಟೇಟ್ ಆಮೇಲಿಂದ ಮತ್ತೆ ಇನ್ನೊಂದ್ಸತಿ ಫುಲ್ ಓವರ್ ಆಲ್ ಆಗಿ ನಮ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ, ಮತ್ತೆ ಟಫ್ ಕ್ವಶನ್ಸ್, ಫುಲ್ ಟಫ್ ಕ್ವಶನ್ಸ್ ಮಾಡಿ ಒಂದು ಕ್ವಶನ್ ಪೇಪರ್ ಮಾಡ್ತಾರೆ. ಅದರಿಂದ ತುಂಬಾ ಈಸಿ. ಅಂದ್ರೆ ಫೈನಲ್ ಎಕ್ಸಾಮ್ದಾಗ ಮತ್ತೆ ಸ್ಕೂಲಿಂದಾನೇ ಕಂಡಕ್ಟ್ ಮಾಡ್ತಿದ್ರು, ಆ ರೀತಿ ಅಷ್ಟೊಂದು ಭಯ ಇರ್ಲಿಲ್ಲ. ಮಾಮೂಲಿ ಬರ್ದಂಗೆ ಚೆನ್ನಾಗಿ ಬರ್ದು. ಪೇರೆಂಟ್ಸ್ ಅಲ್ಲಿ ನಿಮ್ಗೆ ಮಗಳು ಟಾಪರ್ ಆಗಿದ್ದಾರೆ, ಯಾವ ತರ ಖುಷಿ ಕೊಡ್ತಾ ಇದೆ? ರಾಜ್ಯಕ್ಕೆ ಟಾಪ್ ಆಗಿದ್ದಾರೆ. ಇವತ್ತು ಸಂಘದಿಂದ ಸನ್ಮಾನ ಮಾಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಈ ತರ ಎಲ್ಲ ಸನ್ಮಾನ ಇರುತ್ತೆ ಅಂತ ಗೆಸ್ ಮಾಡಿರ್ಲಿಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ ತುಂಬಾ ಎಲ್ಲರೂ ಕೂಡ ಸ್ವಾಮೀಜಿ ಇರ್ಬೋದು, ಉಪ್ಪಾರ ಸ್ವಾಮೀಜಿ ಸರ್ ಇರ್ಬೋದು, ಅಥವಾ ಪುರಂಗ್ ಸರ್ ಶಾಸಕರಾಗಿರ್ಬೋದು, ಅಥವಾ ಎಲ್ಲಾ ಪ್ರತಿನಿಧಿಗಳು ತುಂಬಾ ಸಪೋರ್ಟ್ ಆಗಿ ಇವಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದೇ ತರ ಎಲ್ಲರೂ ಹೆಣ್ಮಕ್ಳು ಕೂಡ ಹೆಣ್ಮಕ್ಳು ಅಥವಾ ಎಲ್ಲ ಮಕ್ಕಳು ಕೂಡ ಹೆಚ್ಚು ಅಂಕ ಪಡೆದ್ಬಿಟ್ಟು ಇನ್ನೂ 620ಕ್ಕೆ 625 ತಗೊಳ್ಳುವಂತ ಸಾಮರ್ಥ್ಯ ಬರಬೇಕು. ಈ ತರ ಮಾಡೋದ್ರಿಂದ, ಸನ್ಮಾನ ಮಾಡೋದ್ರಿಂದ ಎಲ್ಲ ಮಕ್ಕಳು ಕೂಡ ಈ ತರ ಮುಂದೆ ಒಂದು ಗುರಿ ಇಟ್ಕೋತಾರೆ, ಈ ತರ ಬರ್ಲೇಬೇಕು, ಭಾಗವಹಿಸಲೇಬೇಕು ಅಂತ ಇರುತ್ತೆ. ಜೊತೆಗೆ ಈಗ ಇವಳಿಗೆ ಇವ್ರ ಅಕ್ಕನೂ ಕೂಡ ಸೆಕೆಂಡ್ PUC ಇದ್ದು, ಅವಳು ಕೂಡ 95% ಬಂದಿದ್ದು, ಇಲ್ಲೇ ಸನ್ಮಾನ ಮಾಡಿದ್ರು. ಅದೇ ತರ ಇವಳು ಕೂಡ ಹೇಳಿದ್ದು, ನಾನು ಚಾಲೆಂಜ್ ಮಾಡ್ತೀನಿ, ನಮ್ಮ ಅಕ್ಕ ಹೆಂಗ್ ತಗೊಂಡ್ಲು ಅದೇ ತರ ನಾನು ಕೂಡ ತಗೋತೀನಿ ಅಂತ ಚಾಲೆಂಜ್ ಮಾಡಿದ್ದು. ಅದೇ ತರ ಇವಳು ಕೂಡ 623 ಬಂದಿದ್ದಾಳೆ. ಈಗ ಆ ಅಕ್ಕ 595 ತೆಗಿದ್ರು, ಇವಳು 623 ತೆಗಿದ್ದಾಳೆ. ಅಕ್ಕನೂ ಕೂಡ ಪ್ರೋತ್ಸಾಹ ಇವಳಿಗೆ. ಆಗ ಅಮ್ಮ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ಎಲ್ರಿಗೂ ಸಪೋರ್ಟಿವ್ ಆಗಿ ನಾವು ಸಪೋರ್ಟಿವ್ ಆಗಿರೋದಕ್ಕೆ ಇವಳು ಏನ್ ಮಾಡಿದ್ರು ತುಂಬಾ ಈಸಿಯಾಗಿ, ಅಂದ್ರೆ ತುಂಬಾ ಹಗಲಿಗಳೇನು ಓದ್ತಿದ್ರೆ ಎಷ್ಟು ಮಿನಿಮಮ್ ಟೈಮಲ್ಲೇ ಹೆಚ್ಚು ಕವರ್ ಮಾಡ್ಕೊತೀವಿ. ಸ್ಕೂಲಲ್ಲಿ ಎಲ್ಲ ಕೇಳಿಸ್ಕೊತಿದ್ವಿ ಇವಳು. ಅದನ್ನ ಕಾನ್ಸಂಟ್ರೇಟ್ ಮಾಡಿ ಓದಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬಂದು ನಮಗೂ ಖುಷಿ ಆಯ್ತು. ಮತ್ತೆ ಈಗ ಸಂಘ ತುಂಬಾ ಚೆನ್ನಾಗಿ, ಉಪ್ಪಾರ ಸಂಘ ಏನಿದೆ ಅದು ತುಂಬಾ ಸಪೋರ್ಟಿವ್ ಆಗಿದೆ. ಮತ್ತೆ ಎಲ್ಲಾ ಮಕ್ಕಳು ಕೂಡ ಈಗ ಏನು ಭಗೀರಥ ಟ್ರಸ್ಟ್ ಅಂತ ಏನ್ ಬೆಂಗಳೂರಲ್ಲಿ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಎಲ್ಲಾ ಮಕ್ಕಳು ಕೂಡ ಅನುಕೂಲ ಆಗ್ತಾ ಇದೆ. ಅದು ಅದೇ ತರ ಇಲ್ಲೂ ಕೂಡ ತುಂಬಾ ಅನುಕೂಲ ಆಗ್ತಾ ಇದೆ. ಈಗ ಎಲ್ಲ ಮಕ್ಕಳು ನೋಡಿರ್ತಾರೆ, ಈಗ ಸ್ಟೇಜ್ ಮೇಲೆ ಯಾವ ತರ ಹೇಗಿರ್ತದೆ ಎಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಇದರಿಂದ ಮುಂದೆ ಓದಕ್ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಮಗು ಈಗ ಪೂಜಿತಾ ನಂಗೆ ಬೇರೆ ಮಕ್ಕಳು ಕೂಡ ಇದಕ್ಕೆ ಇವಳಿಗೆ ಒಂದು ಮಾದರಿಯಾಗಿ ಹೆಚ್ಚು ಅಂಕ ಪಡಿತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿದೆ ಸರ್. ಟೀಚರ್ ಆಗಿ ಈಗ ನಮ್ಮ ಮಕ್ಕಳು, ಈಗ ನಾನು 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲೂ ಕೂಡ ಏನಾಗಿದೆ ಅಂದ್ರೆ, ನಾನು ಸೈನ್ಸ್ ತಗೋತೀನಿ, ವಿಜ್ಞಾನ ತಗೋತಿದ್ದೀನಿ. ವಿಜ್ಞಾನದಲ್ಲೂ ಕೂಡ ಏನಾಗಿದೆ, ಈಗ 95 ಹೈಯೆಸ್ಟ್ ಇದ್ದಾರೆ. ಈಗ ನನ್ನ ಮಗಳು 99 ತೆಗೆದಾಳೆ ಸೈನ್ಸ್ ಅಲ್ಲಿ. ನಾವು ಅಲ್ಲೇ ಹೇಳ್ತಿರ್ತೀವಿ, ಈಗ ಇವಳು 623 ನನ್ನ ಮಗಳು ತೆಗೆದಾಳೆ. ಅದೇ ತರ ನೀವು ಕೂಡ 620ಕ್ಕೆ 625 ತೆಗಿಬೇಕು ಅಂತ ನಾನು ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪದೇ ಪದೇ ಹೇಳ್ತಿರ್ತೀನಿ. ಮಕ್ಕಳು ಕೂಡ ಏನ್ ಮಾಡ್ತಾರೆ, ಮಗು ಹೇಗೆ ಓದಿದ್ದಾರೆ, ಯಾವ ತರ ಸ್ಟಡಿ ಮಾಡಿದಾಳೆ ಅದೆಲ್ಲ ಹೇಳ್ಕೊಡಿ ಸರ್ ಅಂತಾರೆ. ಆಗ ನಮಗೂ ಖುಷಿ ಆಗುತ್ತೆ. ಈ ತರ ನೀವು ಟೈಮ್ಗೆ ಹೆಚ್ಚು ಬೆಲೆ ಕೊಡಬೇಕು. ಬೆಳಿಗ್ಗೆ ಮತ್ತು ಸಾಯಂಕಾಲ ಹೆಚ್ಚು, ಅಂದ್ರೆ ಸ್ಕೂಲಲ್ಲೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ನೀವು ಖಂಡಿತ ಟಾಪ್ ಬರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಮಕ್ಕಳಿಗೆ ಮುಂದೆ ಅವಳು ಈಗ ಮೂರನೇ, ಇವಳು 623 ತೆಗೆದು 3ನೇ ರ್ಯಾಂಕ್ ಬಂದಿದ್ದಾಳೆ ಇಡೀ ರಾಜ್ಯಕ್ಕೆ.
ಅದರಿಂದ ತುಂಬಾ ಖುಷಿ ಆಗುತ್ತೆ ನಮಗೂ ಕೂಡ. ಈಗ ಊರಲ್ಲೂ ಕೂಡ ಸನ್ಮಾನ ಮಾಡಿದ್ರು, ಸಂಘ ಸಂಸ್ಥೆಗಳೆಲ್ಲ ಸನ್ಮಾನ ಮಾಡಿ ಇವಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರ ಸ್ಕೂಲವರು ಕೂಡ ತುಂಬಾ ಖುಷಿಯಿಂದ ಇವಳಿಗೆ ಮಾತಾಡಿಸ್ತಾರೆ. ಮತ್ತೆ ಜೊತೆಗೆ ನಮ್ಮ ಮಕ್ಕಳು ಕೂಡ ಮಾದರಿ ಅಂದ್ಬಿಟ್ಟು ಈ ಸಲ ಕೂಡ ಏನ್ ಮಾಡಿದ್ದಾರೆ, ಪೂಜಿತನೇ ಮಾದರಿಗೆ ಇಟ್ಕೊಂಡು ಇನ್ನೂ ಜಾಸ್ತಿ ಅಂಕ ತೆಗಿಬೇಕು ಅಂತ ಇವಳು ಒಂದು ಮಾದರಿಗೆ ಇಳಿಸೋದು ನಮ್ಮ ಪ್ರಿಯಾಪಣ್ಣದಲ್ಲಿ. ಬಟ್ ಇದೇ ತರ ಇನ್ನು ಇವಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕಂತ ತುಂಬಾ ಆಸೆ ಇದೆ. ಮುಂದೆ ತಗೋತಾಳೆ, ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ಪಾಸ್ ಆಗ್ತಾಳೆ ಅನ್ನೋದು ನಮ್ಮ ಇದೆ ಆಸೆ ಇದೆ ಸರ್. ನನ್ನ ಹೆಸರು ಜಗದೀಶ್ ಅಂತ.